ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಭಾಳನೇ ಇಂಪಾರ್ಟೆಂಟ್ ಆದ ವಿಷಯ ಮಾತಾಡಬೇಕು ಅಂತ ಹೇಳಿ ತಮ್ಮ ಮುಂದೆ ಬಂದಿದ್ದೀನಿ. ಸಾಕಷ್ಟು ಜನ ನನಗೆ ಮೆಸೇಜ್ ಆಗಲಿ ಕಾಂಟ್ಯಾಕ್ಟ್ ಮಾಡಿ, ಸರ್ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಕಾರ ಏನು ಸಲ್ಯೂಷನ್, ಹೇಗೆ ನಾವು ಸೇವ್ ಆಗ್ಬೋದು ಅಥವಾ ನಮ್ಮ ಮನೆ ಇರ್ಬೋದು, ನಿವೇಶನ ಆಗಲಿ ಹೇಗೆ ಸೇವ್ ಮಾಡ್ಕೋಬೋದು ಅಂತ ಹೇಳಿ ಸಾಕಷ್ಟು ಜನ ಡೌಟ್ಸ್ ಕೇಳಿದ್ದೀರ. ಹಾಗೆಯೇ ನೀವು ಕೋರ್ಟ್ ಆರ್ಡರ್ಸ್ನ ಏನೇನಿದೆ ಅಂತ ಹೇಳಿ ನೀವು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರಿ. ಇದಕ್ಕೊಂದು ಪ್ರಾಪರಾಗಿರೋವಂಥ ನನ್ನ ಕಡೆಯಿಂದ ನನ್ನ ಪರ್ಸ್ನಲ್ ವ್ಯೂ ಏನು ಅಂತ ಹೇಳಿ ಕೇಳಿದ್ರಿ ಸಾಕಷ್ಟು ಜನ. ಸೊ ಇದನ್ನು ಸಾಕಷ್ಟು ರಿಸರ್ಚ್ ಮಾಡಿ, ಇದು ನನ್ನ ಪರ್ಸ್ನಲ್ ವ್ಯೂ ಅಥವಾ ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಯಾವುದೇ ಕೋರ್ಟಿನ ಆದೇಶ ಆಗಲಿ ಸರ್ಕಾರದ ವಿರುದ್ಧ ಆಗಲಿ ಯಾವುದೇ ರೀತಿ ನಾನು ಮಾತಾಡ್ತಾ ಇಲ್ಲ. ಇದು ಕಾನೂನಾತ್ಮಕವಾಗಿ ನನ್ನ ವಿಮರ್ಶೆ ಹಾಗೂ ನನ್ನ ಒಂದು ಒಪಿನಿಯನ್. ಸೊ ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿರೋ ರೀತಿಯಲ್ಲಿ ಇದೇನು ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ ಏನಿದೆ, ಇದರ ಅಕ್ವಸಿಷನ್ ಪ್ರೊಸೀಡಿಂಗ್ಸ್ಗೆ ಕಂಪ್ಲೀಟಾಗಿ ನಮ್ಮ ಓಲ್ಡ್ ಲ್ಯಾಂಡ್ ಅಕ್ವಸಿಷನ್ ಆ್ಯಕ್ಟ್ 1894 ಅಪ್ಲೈ ಆಗುತ್ತೆ ಅಂತ ಹೇಳಿ ಈಗಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅದ್ರ ಕೆಳಗಡೆ ಈಗಾಗಲೇ BDA ಪ್ರಿಲಿಮಿನರಿ ನೋಟಿಫಿಕೇಷನ್ ಇರ್ಬೋದು, ಫೈನಲ್ ನೋಟಿಫಿಕೇಷನ್ ಇರ್ಬೋದು, ಅಥವಾ 9-10 ನೋಟಿಸ್ ಅಂತ ಏನು ಹೇಳ್ತೀವಿ, ನಿಮ್ಮ ಕ್ಲೇಮ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಾಗಲಿ, ಅಬ್ಜೆಕ್ಷನ್ಸ್ ಆಗಲಿ, ಎಲ್ಲ ಪ್ರೊಸೀಜರನ್ನು ಹಳೆ ಲ್ಯಾಂಡ್ ಅಕ್ವಸಿಷನ್ ಆ್ಯಕ್ಟ್ ಕೆಳಗಡೆ ಮಾಡಿದ್ದಾರೆ. ಸೊ ಅದೇ ರೀತಿಯೇ ಅವಾರ್ಡ್ ಕೂಡ ಪಾಸ್ ಆಗಿದೆ. ಸಾಕಷ್ಟು ಜನಕ್ಕೆ ಈಗಾಗಲೇ ತಿಳಿದಿದೆ ಅಂದ್ಕೊತೀನಿ. ಸಾಕಷ್ಟು ಜನಕ್ಕೆ ಈಗಾಗಲೇ ಅವಾರ್ಡ್ ನೋಟಿಸ್ ಕೂಡ ತಲುಪಿದೆ. ಅದು ಸೆಕ್ಷನ್ 12 ಕೆಳಗಡೆ ಅವಾರ್ಡ್ ನೋಟಿಸ್ ಇಶ್ಯೂ ಮಾಡಿರ್ತಾರೆ. ಕೆಲವೊಂದಷ್ಟು ಜನಕ್ಕೆ ಅವಾರ್ಡ್ ನೋಟಿಸ್ ಸಿಕ್ಕಿರಲ್ಲ. ಯಾಕೆ ಕಾರಣ ಅಂತ ಹೇಳಿದ್ರೆ, ಆ್ಯಸ್ ಪರ್ ಲ್ಯಾಂಡ್ ಅಕ್ವಸಿಷನ್ ಆ್ಯಕ್ಟ್, ಆ್ಯಸ್ ಆನ್ ದ ಡೇಟ್ ಆಫ್ ಪ್ರಿಲಿಮಿನರಿ ನೋಟಿಫಿಕೇಷನ್ಸ್ ಯಾರ್ಯಾರು ಖಾತೆದಾರ್ ಹಾಗೂ ಅನುಭವದಾರ ಇರ್ತಾರೆ ಅವ್ರ ಹೆಸರು ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ನೋಟಿಸ್ ಹೋಗಿರುತ್ತೆ. ಸೊ ಇದನ್ನು ಮುಂದುವರಿಸ್ತಾ ಈಗೇನು ಸೆಕ್ಷನ್ 12 ನೋಟಿಸ್ ಇಶ್ಯೂ ಮಾಡಿದ್ದಾರೆ BDA, ಅದರಲ್ಲೇ ಈಗ 16(1) ಕೂಡ ಪಬ್ಲಿಷ್ ಮಾಡಿದ್ದಾರೆ. 16(1) ಅಂದರೆ ಪೊಸಿಷನ್ ನೋಟಿಸ್. ನೀವು 12 ನೋಟಿಸ್ ತಲುಪಿದ ಕೂಡಲೇ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ, ನಿಮ್ಮ ಏನು ದಾಖಲಾತಿಗಳಿದೆ, ಅದನ್ನೆಲ್ಲ ವಿತಿನ್ 15 ಡೇಸ್ BDAಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಆ ನೋಟಿಸಸಲ್ಲಿ ಇಶ್ಯೂ ಮಾಡಿದ್ದಾರೆ. ನನ್ನ ಹತ್ರ ಕೆಲವೊಂದಷ್ಟು ಸರ್ವೆ ನಂಬರ್ದು ಕಾಪೀಸ್ ಇದ್ದಾವೆ ಬೇರೆ ಲ್ಯಾಂಡ್ ಓನರ್ಸ್ದು. ಸೊ ಅದರಿಂದಾಗಿ ನನಗೆ ಇದು ವಿಷಯ ತಿಳಿದಿದೆ. ಸೊ ನೀವು ಯಾರ್ಯಾರು ಅಯ್ಯೋ ನಂದು ಈಗ ಹೆಸರು ಬಂದಿಲ್ಲ, ಸೊ ನನಗೇನು ನೋಟಿಸ್ ಬಂದಿಲ್ಲ ಅಂತ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ. ನಿಮ್ಮದು ನೀವು ವೆರಿಫೈ ಮಾಡಿಕೊಂಡು ನಿಮ್ದು ಏನಿದೆ ಕ್ಲೇಮ್ಸನ್ನು ನೀವು ಫೈಲ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಪ್ರೊಸೀಜರಲ್ಲಿ ಅದೇನು ಅವಾರ್ಡ್ ಪಾಸ್ ಆಗುತ್ತೆ, ಅದು ಜ್ಯೂರಿಸ್ಡಿಕ್ಷನಲ್ ಸಿವಿಲ್ ಕೋರ್ಟ್ ಅಂದರೆ ಸೆಕ್ಷನ್ 30-31 ಕೆಳಗಡೆ ಅಪೋರ್ಷನ್ಮೆಂಟ್ಗೆ ಡೆಪಾಸಿಟ್ ಆಗುತ್ತೆ. ನೀವೇನಾದ್ರು ಎನ್ಹಾನ್ಸ್ಮೆಂಟ್ ಕೇಳಬೇಕು ಅಂದರೆ ಸೆಕ್ಷನ್ 18(1) ಕೆಳಗಡೆ ಕೇಳಬೇಕಾಗತ್ತೆ. ಸೊ ಇದನ್ನು ಮುಗಿಸ್ತಾ, ಸೊ ಹೇಗಿದ್ದರೂ ಈಗ ಏನು BDA ಹಳೆ ಲ್ಯಾಂಡ್ ಅಕ್ವಸಿಷನ್ ಅಪ್ಲೈ ಮಾಡಿ ಈಗೇನೆಲ್ಲ ಪ್ರೊಸೀಜರ್ ಮಾಡ್ತಾಯಿದೆ, ಅದೇ ರೀತಿ ಸೆಕ್ಷನ್ 48 ಲ್ಯಾಂಡ್ ಅಕ್ವಸಿಷನ್ ಆ್ಯಕ್ಟ್ ಕೆಳಗಡೆ ಸೆಕ್ಷನ್ 48 ಅಂತ ಒಂದು ಸೆಕ್ಷನ್ ಇದೆ. ಸೊ ಆ ಸೆಕ್ಷನ್ ಕೆಳಗಡೆ ಆ ಕನ್ಸರ್ನ್ಡ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಸರ್ಕಾರಕ್ಕೆ ಎಲ್ಲ ರೀತಿಯಾದಂಥ ಪವರ್ಸ್ ಅದರಲ್ಲಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಅಕ್ವಸಿಷನ್ ನೋಟಿಫಿಕೇಷನ್ನ ವಿಡ್ರಾ ಮಾಡೋದಕ್ಕೆ ಪ್ರತಿಯೊಂದು ಸರ್ಕಾರಕ್ಕೂ ಪವರ್ಸ್ ಕೊಟ್ಟಿದ್ದಾರೆ. ಆ ಪವರ್ಸ್ ಕೊಡ್ತಾನೆ ಏನು ಹೇಳಿದ್ದಾರೆ ಅಂದರೆ, ಪೊಸಿಷನ್ ತೊಗೊಂಡಿರಬಾರ್ದು ಯಾವುದೇ ಸರ್ಕಾರ ಆ ಲ್ಯಾಂಡನ್ನು. ಸೊ 16(1) ಪಬ್ಲಿಷ್ ಆಗೋಕ್ಕೆ ಮುಂಚೆ ನೀವು ಈ ಪ್ರೊಸೀಜರ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಏನೇ ಮನವಿ ಮಾಡಬೇಕಾಗಿದ್ರೂ ಈ ಸೆಕ್ಷನ್ 48 ಕೆಳಗಡೆ ಡೀಟೇಲ್ ಆಗಿರೋವಂಥ ಒಂದು ರೆಪ್ರೆಸೆಂಟೇಷನ್, ರಿಕ್ವಸಿಷನ್ ನೀವು ಸರ್ಕಾರಕ್ಕೆ ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲೇಔಟ್ ಕನ್ವರ್ಷನ್ ಆಗಿರ್ಬೋದು, ನಿಮ್ಮ ಲೇಔಟ್ ಕೆಲವೊಂದಷ್ಟು ಲೇಔಟ್ಗೆ ಪಂಚಾಯತಿ ಈ ಖಾತಾ ಕೊಟ್ಟಿದ್ದಾರೆ ಪೂರಾ ಸರ್ವೆ ನಂಬರ್ಗೆ, ಕೆಲವೊಂದಷ್ಟು ಜನರ ಹತ್ರ B ಖಾತಾ ಇದೆ. ಸೊ ನೀವೆಲ್ಲ ಮನೆಗಳು ಕಟ್ಟಿದ್ದೀರಾ. ಸೊ ಇದನ್ನೆಲ್ಲ ಡೀಟೇಲ್ ಕ್ಯಾಪ್ಚರ್ ಮಾಡುವಂಥ ಡೀಟೇಲ್ ಆಗಿರೋವಂಥ ಒಂದು ಸ್ಟೇಟ್ಮೆಂಟ್ನ ನೀವು ಸರ್ಕಾರದ ಗಮನಕ್ಕೆ ಕೊಟ್ಟು ಸೆಕ್ಷನ್ 48 ಕೆಳಗಡೆ ಡೀಟೇಲ್ ರೆಪ್ರೆಸೆಂಟೇಷನ್ನ ರೆಡಿ ಮಾಡಿ ಸಬ್ಮಿಟ್ ಮಾಡಬೇಕಾಗಿ ಮನವಿ ಮಾಡ್ತಾಯಿದ್ದೀನಿ. ಸೊ ನೀವು ಯಾರ್ಯಾರಿಗೆ ಈ ಮನವಿ ಕೊಡಬೇಕು ಅಂತ ಕೇಳ್ಬೋದು. ಈ ಮನವಿ ಬಂದು ಮೊದಲನೇದಾಗಿ ಕನ್ಸರ್ನ್ಡ್ ಸ್ಟೇಟ್ ಗೌರ್ಮೆಂಟ್, ಚೀಫ್ ಮಿನಿಸ್ಟರ್ಸ್ ಆಫೀಸ್ ಹಾಗೂ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಸ್ ಆಫೀಸ್, ಹಾಗೆ ಹೌಸಿಂಗ್ ಮಿನಿಸ್ಟರ್ಸ್ ಆಫೀಸ್, ಹಾಗೆಯೇ ನಮ್ಮ ಲಾ ಡಿಪಾರ್ಟ್ಮೆಂಟ್ ಆಫೀಸ್, ಇವರು ಎಲ್ಲರ ಗಮನಕ್ಕೂ ತರುವಂಥ ಒಂದು ಡೀಟೇಲ್ ಅಷ್ಟು ಜನಕ್ಕೆ ನೀವು ಇಮಿಡಿಯೇಟಾಗಿ ಡೀಟೇಲ್ ರೆಪ್ರೆಸೆಂಟೇಷನ್ ತಲುಪಿಸಿ. ಸೊ ಆ ತಲುಪಿಸಿದ ನಂತರ ನೀವೇನು ನಿಮ್ಮ ಅಹವಾಲುಗಳಿದೆ, ಸೊ ಸ್ಟೇಟ್ ಗೌರ್ಮೆಂಟ್ ಅದನ್ನು ಕಂಪ್ಲೀಟಾಗಿ ಕನ್ಸಿಡರ್ ಮಾಡಿ ಒಂದು ಒಳ್ಳೆಯ ಡಿಸಿಷನ್ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಸೆಕ್ಷನ್ 48 ಬಗ್ಗೆ ನಾನು ಯಾಕೆ ಇಷ್ಟು ಡೀಟೇಲಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಸೊ ನನ್ನ ಡೀಟೇಲ್ ರಿಸರ್ಚ್ ಮಾಡಿದಾಗ ನಾನೊಂದು ಇದೇ ರೀತಿ ಒಂದು ರಿಸರ್ಚ್ ಮಾಡ್ತಾ ನನಗೊಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಡಿಸಿಷನ್ ಸಿಕ್ಕಿದೆ. ಸೊ ಆ ಡಿಸಿಷನ್ನ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಾನು ಅದರದ್ದು ಒಂದು ಸಣ್ಣ ಜಿಸ್ಟ್ ಕೂಡ ಹೇಳ್ತೀನಿ.
ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅದೊಂದು ರಿಪೋರ್ಟ್ ಆಗಿತ್ತು. ರಿಪೋರ್ಟೆಡ್ ಜಡ್ಜ್ಮೆಂಟ್ ಅಂತ ನಾವು ಅದನ್ನು ಕರಿತೀವಿ. ಆ ನಂಬರ್ ಬೇಕಿದ್ರೆ ನೀವು ನೋಟ್ ಮಾಡ್ಕೋಬೋದು. ನೋಡಿ ಹೇಳ್ತೀನಿ. AIR 1987 ಸುಪ್ರೀಂ ಕೋರ್ಟ್ 2421 ಅಂತ ಹೇಳಿ ಇದು ರಿಪೋರ್ಟೆಡ್ ಜಡ್ಜ್ಮೆಂಟು. ಈ ಕೇಸ್ ಬಂದ್ಬಿಟ್ಟು ಸ್ಪೆಷಲ್ ಲ್ಯಾಂಡ್ ಅಕ್ವಸಿಷನ್ ಆಫೀಸರ್ ಬಾಂಬೆ ಆ್ಯಂಡ್ ಅದರ್ಸ್ ವೆಸಸ್ ಮೆರ್ಸರ್ಸ್ ಗೋದ್ರೇಜ್ ಆ್ಯಂಡ್ ಬಾಯ್ಸಿ ಅಂತ ಹೇಳಿ ಇವರ ಪರಸ್ಪರವಾಗಿ ಇವರ ಇನ್ ಬಿಟ್ವೀನ್ ಈ ಕೇಸ್ ನಡೆದಿತ್ತು. ಸೊ ಅದರ ಸ್ಮಾಲ್ ಜಿಸ್ಟ್ ಏನು ಅಂತಂದರೆ, ಇದೇ ರೀತಿ 1966ನೇ ಇಸ್ವಿನಲ್ಲಿ ಮುಂಬೈ ಅಂದರೆ ಬಾಂಬೆ ಲ್ಯಾಂಡ್ ಅಕ್ವಸಿಷನ್ ಆಫೀಸರು ಒಂದು ವಾಸ್ಟ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡು ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಅಂದರೆ ಸ್ಟೇಟ್ ಹೌಸಿಂಗ್ ಬೋರ್ಡ್ಗೋಸ್ಕರ ಒಂದು ಲಾರ್ಜ್ ಎಕ್ಸ್ಟೆಂಟನ್ನು ಅಕ್ವೈರ್ ಮಾಡ್ತಾರೆ. ಪ್ರಿಲಿಮಿನರಿ ನೋಟಿಫಿಕೇಷನ್ನು ಮತ್ತು ಫೈನಲ್ ನೋಟಿಫಿಕೇಷನ್ ಸೆಕ್ಷನ್ 4 ಮತ್ತು 6 ಆಫ್ ಲ್ಯಾಂಡ್ ಅಕ್ವಸಿಷನ್ ಆ್ಯಕ್ಟ್ ಕೆಳಗಡೆ ಇಶ್ಯೂ ಮಾಡಿರ್ತಾರೆ. ಬೈ ದ ಟೈಮ್ ಸ್ಕೀಮ್ ವಾಸ್ ಇಂಪ್ಲಿಮೆಂಟೆಡ್ ಅಂದರೆ ಅವರು ಏನು ಲ್ಯಾಂಡ್ ಅಕ್ವಸಿಷನ್ ಆಫೀಸರ್ ಬಾಂಬೆ ಅವರು ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡೋ ಅಷ್ಟು ಒಳಗಡೆ ಅಲ್ಲಿ ಸಾಕಷ್ಟು ದೊಡ್ಡ ಸ್ಲಮ್ ಒಂದು ಡೆವಲಪ್ಮೆಂಟ್ ಬಂದ್ಬಿಟ್ಟಿರುತ್ತೆ. ಆ ಸ್ಲಮ್ ಡೆವಲಪ್ಮೆಂಟ್ ಬಂದಂಥ ಕಾರಣಕ್ಕೆ ಇವರು ಯಾರನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಥವಾ ಇದು ತೊಂದರೆ ಕೊಡೋದ್ರಲ್ಲಿ ಏನು ಯೂಸ್ಫುಲ್ ಇಲ್ಲ ಅಂತ ಹೇಳಿ ಸೆಕ್ಷನ್ 48 ಕೆಳಗಡೆ ಅವತ್ತಿನ ಸರ್ಕಾರ ಅದನ್ನು ಕಂಪ್ಲೀಟ್ ಅಕ್ವಸಿಷನ್ ನೋಟಿಫಿಕೇಷನ್ನ ವಿಡ್ರಾ ಮಾಡುತ್ತೆ. ಅದು ಸೆಕ್ಷನ್ 48 ಕೆಳಗಡೆ ವಿಡ್ರಾ ಮಾಡುತ್ತೆ. ಸೊ ನಾನು ನಿಮಗೆ ಅದನ್ನು ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಆ ಸ್ಪೆಸಿಫಿಕ್ ಪ್ಯಾರಾಗ್ರಾಫ್ನ ನಾನು ಸಣ್ಣದಾಗಿ ಓದಿ ಹೇಳ್ತೀನಿ. ಸೊ ಆ ಓದಿದ ಮೇಲೇನೂ ನಿಮ್ಗೆ ಏನಾದ್ರು ಡೌಟ್ಸು ಕ್ಲಾರಿಫಿಕೇಷನ್ಸ್ ಇತ್ತು ಅಂದರೆ ನೀವು ಖಂಡಿತವಾಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಇರುತ್ತೆ ಮತ್ತು ನಮ್ಮ ಆಫೀಸ್ ಅಡ್ರೆಸ್ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ಏನೇ ಫರ್ದರ್ ಕ್ಲಾರಿಫಿಕೇಷನ್ಸ್ ಬೇಕು, ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಬೇಕು ಅಂದರೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನೀಗ ಸ್ಮಾಲ್ ಪ್ಯಾರಾಗ್ರಾಫ್ ಏನು ರಿಲೇಟೆಡ್ ಪ್ಯಾರಾಗ್ರಾಫ್ ಇದೆ ಅದನ್ನು ಓದುತ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. Whereas the government had intended to acquire a vast piece of vacant land for construction of houses by State Housing Board and had also issued the notification under Section 4 and 6 of Land Acquisition Act, but meanwhile the land in question had been overrun by slum dwellers to such an extent that it was no longer possible for the government to effectuate the intended purpose of acquisition, and the state government subsequently passed the order withdrawing the lands from acquisition under section 48. The order passed by state government under section 48 releasing the lands from acquisition would not be illegal. The state government had acted in best interests of the public and its decision cannot be faulted. If the government is reluctant to go ahead with the acquisition in view of the genuine difficulties, it can hardly be blamed and the government cannot be directed to acquire the land and embark on such a venture. ಸೊ ನಾನು ಅಂದ್ಕೊಂಡಿದ್ದೀನಿ ಇದು ಕ್ಲಿಯರಾಗಿ ಲೌಡಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ. ಸೊ ಇದು ರಿಲೇಟೆಡ್ ಇಲ್ಲಿ ಈ ಶಿವರಾಮ್ ಕಾರಂತಲ್ಲಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಬಂದಿದೆ ಅಲ್ಲಿ ಈ ಕೇಸು ಕ್ಲಿಯರಾಗಿ ಅಪ್ಲೈ ಆಗುತ್ತೆ. ಸೊ ಇದನ್ನು ಈ ಆರ್ಡ್ರ್ ಕಾಪಿ ಇರ್ಬೋದು, ಈ ರೆಫರೆನ್ಸನ್ನು ನಾನು ಬೇಕಾದರೆ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತೀನಿ, ಹಂಚ್ಕೋತೀನಿ. ಸೊ ನೀವು ಪರ್ಸ್ನಲಿ ಸೆಕ್ಷನ್ 48 ಕೆಳಗಡೆ ಒಂದು ಸರ್ಕಾರಕ್ಕೆ ಒಂದು ಕ್ಲಿಯರ್ ರೆಪ್ರೆಸೆಂಟೇಷನ್ ರೆಡಿ ಮಾಡಿ ಈ ಅಥೆಂಟಿಕೇಟ್ ಆಗಿರೋಂಥ ಒಂದು ಜಡ್ಜ್ಮೆಂಟ್ ಏನು ರೆಫರೆನ್ಸ್ ಇದೆ, ಸೊ ಆಗ ಎಲ್ಲರಿಗೂ ಇದು ಏನು ಆರ್ಡರ್ಸ್ ಪಾಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಸರ್ಕಾರನೂ ಮನವಿ ಮಾಡ್ಕೋಬೋದು ಅನ್ನೋದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ನಾನು ಯಾವುದೇ ರೀತಿಯಾದ ಕೋರ್ಟ್ ಆರ್ಡರ್ ಅಥವಾ ಸರ್ಕಾರದ ಮೇಲೆ ನಾನು ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಡ್ರಾ ಮಾಡ್ತಾ ಇಲ್ಲ. ಸೊ ದಯಮಾಡಿ ಇದನ್ನು ಆದಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಪ್ರಯತ್ನ ಪಡಿ, ನಿಮ್ಮ ಯಾವುದೇ ಸೋರ್ಸ್ ಮುಖಾಂತರ ಆಗಿ ದಯವಿಟ್ಟು ರೀಚ್ ಆಗಿ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆಯೇ ಆಲ್ರೆಡಿ 14th ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆರ್ಡರ್ ಮಾಡಿತ್ತು, ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆ 14th ಆರ್ಡ್ರಲ್ಲಿ 29ನೇ ತಾರೀಕು ಮತ್ತೆ ಲಿಸ್ಟ್ ಆಗಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು. 29ನೇ ತಾರೀಕು ಅಂದರೆ 29/7ಗೆ ಮತ್ತೆ ಲಿಸ್ಟ್ ಆಗಿತ್ತು. ಆ ಲಿಸ್ಟಲ್ಲಿ ಕಂಪ್ಲೈನ್ಸ್ ಅಫಿಡವಿಟ್ BDA ಫೈಲ್ ಮಾಡಿದೆ. ಸೊ ಆ ಫರ್ದರ್ ಕಂಪ್ಲೈನ್ಸ್ ಅಫಿಡವಿಟ್ ಫೈಲ್ ಮಾಡೋದಕ್ಕೋಸ್ಕರ ಮತ್ತೆ ಕಾಲಾವಕಾಶ ಕೊಟ್ಟು 18 ಆಗಸ್ಟ್ಗೆ ಮತ್ತೆ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಲಿಸ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಏನು 14th ಆರ್ಡರ್ ಇದೆ ಅದರ ಜೊತೆಗೆ ಇನ್ನು ಲ್ಯಾಂಡ್ ಅಕ್ವಸಿಷನ್ ರಿಲೇಟೆಡ್ ಸೆಕ್ಷನ್ 12, ಸೆಕ್ಷನ್ 16, ಸೆಕ್ಷನ್ 18 ಮತ್ತು ಸೆಕ್ಷನ್ 30 ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಪ್ರೊಸೀಜರಲ್ ಆಸ್ಪೆಕ್ಟ್ ಏನಿದೆ, ಕಾನೂನು ರೀತಿಯಲ್ಲಿ ಏನು ನೀವು ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ನಾನು ಥ್ಯಾಂಕ್ ಯು ಅಂತ ಹೇಳ್ತಾ
ಕ್ಲೋಸ್ ಮಾಡ್ತಾಯಿದ್ದೀನಿ.